ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿಂದ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅದಕ್ಕಂತಲೇ ನಾನು ಸಹ ಮಾಡಿದೆ. ನೋಡೋಣ ನನ್ನ ಲಕ್ ಹೇಗಿದೆ ಅಂತ. ಆಲ್ರೆಡಿ ನನ್ನ ಲಕ್ನ ಟೆಸ್ಟ್ ಮಾಡಿ ಒಂದು ಏನಂತಾರೆ ಕೊಲ್ಯಾಪ್ಸ್ ಕೂಡ ಆಗಿದೆ. ಅದ್ರ ಬಗ್ಗೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಪಾಸ್ ಹಿಸ್ಟ್ರಿ ಬಗ್ಗೆ. ಎಲ್ಲರೂ ಅವರ ಪಾಸ್ಟ್ ಲವ್ ಸ್ಟೋರಿ ಹೇಳ್ಕೊಳ್ತಾರೇನೋ, ನನಗೆ ಮಾತ್ರ ಪಾಸ್ಟ್ ಒಂದು ಯೂಟ್ಯೂಬ್ ಹಿಸ್ಟ್ರಿನೇ ಇದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ದಿಸ್ ವಿಡಿಯೋ ವಿಲ್ ಬಿ ಲೈಕ್ ಮೈ ಬೋರಿಂಗ್ ಬ್ಯಾಚುಲರ್ ಲೈಫ್. ಯಾವ ಫಿಲ್ಟರ್ ಇದ್ದೆ ಮಾತಾಡ್ತೀವಿ ಆ್ಯಂಡ್ ಯಾವ ಫಿಲ್ಟರ್ ಇದ್ದೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ಇವತ್ತು ನಾನು ಮಾಡ್ತಿರೋದು ವಿತ್ 0 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಆ 0 ಸಬ್ಸ್ಕ್ರೈಬರ್ಸ್ 1K ಆಗುತ್ತಾ, 2K ಆಗುತ್ತಾ, 3K ಆಗುತ್ತಾ, ಅಥವಾ ಇನ್ಕ್ರೀಸ್ ಆಗುತ್ತಾ ಇಲ್ವೋ ನೋಡೋಣ. ಲೆಟ್ಸ್ ಟ್ರೈ ಮೈ ಲಕ್. ಆ್ಯಂಡ್ ನೆಕ್ಸ್ಟ್ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನನ್ನ ಬಗ್ಗೆ ಎಲ್ಲದನ್ನು ಏಕೆ ಚಾನಲ್ ಇದ್ದಾವೆ ಎಲ್ಲದನ್ನು ನಿಮಗೆ ಹೇಳ್ತೀನಿ. ಬಟ್ ಸ್ಟೇ ಟ್ಯೂನ್, ನಿಮಗೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಇವಾಗ ತಾನೇ ಜಸ್ಟ್ ಆಫೀಸಿಂದ ಬಂದೆ ನಾನು. ಸೊ ಈಗ ಕೂತ್ಕೊಂಡೆ, ಹೀಗೆ ಒಂದು ವಿಡಿಯೋ ಮಾಡೋಣ, ಹೀಗೆ ಒಂದು ಹೇಳೋಣ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಏನಾಗೋಣ ಅಂತ ನಾನು ಫಸ್ಟ್ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಯಾಕಂದರೆ ಇವಾಗ ಜಸ್ಟ್ ಟಯರ್ಡ್ ಆಗಿ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡೇ ಕೂತಿದ್ದೆ. ಇವಾಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ವಲ್ಪ ಏನಂತಾರೆ ಫ್ರೆಶ್ ಅಪ್ ಆಗಿ ಆಫೀಸಲ್ಲಿರೋ ಟೆನ್ಷನ್ಸ್ ಎಲ್ಲ ಸ್ವಲ್ಪ ಮರೆತು ನಿಮ್ಮ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್, ವೆಯ್ಟ್ ಮಾಡ್ತಾ ಇರಿ, ಬಂದೆ. ಎಸ್ ಗಾಯ್ಸ್, ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಅನ್ನಲ್ಲ. ಬಟ್ ರೆಡಿ ಆಗೋ ಮುಂಚೆ ಕೈಕಾಲು ತೊಳ್ಕೊಂಡು ಬಂದು ನನಗೆ ಇನ್ನೊಂದು ಮುಖ್ಯವಾದ ವರ್ಕ್ ಇರುತ್ತೆ. ಅದು ಎಲ್ಲ ಬ್ಯಾಚುಲರ್ಸ್ಗೂ ಇರುತ್ತೋ ಅಲ್ವೋ ಗೊತ್ತಿಲ್ಲ, ರೂಮಲ್ಲಿ ಸ್ಟೇ ಆಗೋರ್ಗೆ ಮಾತ್ರ ಇರುತ್ತೆ. ಅದು ಬಂದು ಪಾತ್ರೆಗಳು ತೊಳೆಯೋದು. ಇದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡ್ತಿದ್ರೇನೋ ಪಾತ್ರೆಗಳು ತೊಳೆಯೋದೆಲ್ಲ, ಬಟ್ ಈ ರೂಮಲ್ಲಿ ನಾನೇ ಮಾಡಬೇಕಾಗತ್ತೆ. ಆ್ಯಂಡ್ ನೀಟ್ನೆಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಎಲ್ಲಿದ್ರೂ ಸಹ. ಸೊ ಹಾಗಾಗಿ ಫಸ್ಟ್ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಒಂದು ವೇಳೆ ಕುಕ್ ಮಾಡ್ಕೊಳ್ಳೋಣ ಬೇಡವಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ನನ್ನ ರೂಮ್. ಈ ರೂಮ್ ಟೂರ್ ಬಗ್ಗೆ ನಿಮಗೆ ಹೇಳ್ತೀನಿ. ಆ್ಯಂಡ್ ಅಷ್ಟು ಕಚ್ಚಡವಾಗಿ ಇಟ್ಕೊಂಡಿದ್ದೀನಿ ರೂಮ್ನ ನಾನು, ಯಾಕೆಂದರೆ ಊರಿಂದನೇ ಬಂದೆ. ಸೊ ಆಫೀಸ್ ಆಗಿದ್ದೆ, ಹಾಗೆ ಹೊಟ್ಟೋದೆ, ಯಾವ ರೂಮು ಕ್ಲೀನ್ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ನಿಮಗೆ ಒಂದಿನ ರೂಮ್ ಟೂರ್ ಸಹ ತೋರಿಸ್ತೀನಿ. ಸ್ವಲ್ಪ ನೀಟಾಗಿ ಇಟ್ಕೊಂಡು ಬಿಡೋಣ. ಇಲ್ಲಾಂದರೆ ನಿಮ್ಗೆ ಬೇಡ ಅಂದರೆ ಹಿಂಗೆ ತೋರಿಸ್ತೀನಿ. ನೀವು ಶಾಕ್ ಆಗಿಲ್ಲ ಅಂದರೆ ಹೀಗೆ ತೋರಿಸ್ಬೇಕಂದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ವೇಳೆ ನೀಟಾಗಿ ತೋರಿಸ್ಬೇಕಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಪಾತ್ರೆಗಳು ತೊಳೆಯೋಕೆ ಹೋಗೋಣ. ಆ್ಯಂಡ್ ಯಾರೆಲ್ಲ ಬ್ಯಾಚುಲರ್ಸ್ ಪಾತ್ರೆ ತೊಳಿತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಮನೇಲಿ ಸಪೋರ್ಟ್ ಮಾಡ್ತೀರಾ ಅವರು ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಇದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಈ ರೀತಿ ಮನೆಯಲ್ಲಿ ಕುಕ್ ಮಾಡಿಕೊಂಡು ಪಾತ್ರೆಗಳು ತೊಳೆಯೋ ಅಷ್ಟು ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಿರೋದು ನೋಡೋಣ. ಲೆಟ್ಸ್ ಪಾತ್ರೆ ತೊಳಿಂಗ್ಸ್. ಎಸ್ ಗಾಯ್ಸ್, ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ. ಬ್ಯಾಕ್ ಡೋರ್ ಅಂತಿದ್ದೀನಿ ಯಾಕಂದರೆ ವೀಡಿಯೋ ಅಲ್ವಾ, ಕಾನ್ಷಿಯಸ್ ಆಗಿ ಹೋಗ್ತಾ ಇದ್ದೀನಿ ಏನು ಮಾತಾಡಬೇಕು ಅಂದ್ಬಿಟ್ಟು. ಸೊ ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ, ನಾನು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಈ ಪಾತ್ರೆಗಳು ನೋಡಿ ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ನಂಗೆ ಅನಿಸುತ್ತೆ ಈ ಅಮ್ಮಂದ್ರು ಕೂಡ ಹಾಗೆ ಅಲ್ವಾ, ಹೇಗೆಂದರೆ ಮನೆಯಲ್ಲಿ ಕೆಲವು ಪಾತ್ರೆಗಳು ಇಟ್ಬಿಟ್ರೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಇರ್ತಾರೆ. ಸೊ ಆ ರೀತಿಯೇ ನನಗೂ ಅನಿಸ್ಬಿಡ್ತು. ಇವಾಗ ಮನೆಗೆ ಹೋಗಿ ಫಸ್ಟ್ ಕ್ಲೀನ್ ಮಾಡಿಬಿಡ್ಬೇಕು ರೂಮಲ್ಲಿರೋ ಪಾತ್ರೆಗಳು, ಅಂದರೆ ವಾಸನೆ ಹೊಡೆದ್ಬಿಡುತ್ತೆ. ಫಸ್ಟ್ ನೀಟ್ನೆಸ್ ಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಮಂದಿರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಅವ್ರು ಮಾಡೋ ಕೆಲಸಗಳು ಕೆಲವು ನಮ್ಗೆ ಇವಾಗ ಅನಿಸುತ್ತೆ, ಅಯ್ಯೋ ಎಷ್ಟು ಕಷ್ಟಪಡ್ತಿದ್ರಪ್ಪ, ಎಷ್ಟು ಮಾಡ್ತಿದ್ರು. ನಾವೆಲ್ಲ ಹೇಳ್ತಿದ್ವಿ ಇವಾಗ ಪಾತ್ರೆಗಳು ಮುಖ್ಯನಾ, ಕ್ಲೀನ್ ಮಾಡೋದು ಮುಖ್ಯನಾ, ಇವೆಲ್ಲ ಅವಸರನಾ ಅಂತ. ಬಟ್ ಎಸ್, ಇಟ್ ಈಸ್ ನೆಸಸರಿ. ಯಾಕಂದರೆ ಒಂದಿನೂ ಇರೋಕ್ಕಾಗಲ್ಲ ಪಾತ್ರೆಗಳನ್ನ ಬಿಟ್ಟು ಬಿಟ್ಬಿಟ್ಟು ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಯೂಟ್ಯೂಬ್ ಸ್ಟೋರಿ ಎಲ್ಲ ಹೇಳೋಣ ಅಂತಿದ್ದೆ. ಸೊ ಈ ಪಾತ್ರೆಗಳು ತೊಳಿತಾನೆ ನನ್ನ ಯೂಟ್ಯೂಬ್ ಪಾಸ್ ಹಿಸ್ಟ್ರಿ ಹೇಳ್ತೀನಿ. ನನ್ನ ಬ್ರೇಕಪ್ ಆಗಿರೋ ಯೂಟ್ಯೂಬ್ ಚಾನಲ್ ಬಗ್ಗೆ. ಇದೇ ಚಾನಲ್ ಹೆಸರು ಲೈಕ್ ಏಕೆ ಚಾನಲ್ ಅಂತಲೇ ಹೆಸರಿಟ್ಕೊಂಡು ನಾನು ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ. ಅಪ್ರಾಕ್ಸಿಮೇಟ್ಲಿ 4 years ಆಯಿತು ಅನಿಸುತ್ತೆ. 4 yearsಲ್ಲಿ ಏನು ನನ್ನ ಯೂಟ್ಯೂಬಲ್ಲಿ ಯಾವತ್ತು ಬಿಗ್ ಬಾಸ್ ಒಪಿನಿಯನ್ಸ್ನ ಶೇರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಕೆಲವೊಂದು ರೀಲ್ಸು ಮಾಡಿದೆ, ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ವ್ಯೂಸ್ ಬಂತು. ಆ್ಯಂಡ್ ಸ್ಟಾರ್ಟಿಂಗಲ್ಲಂತೂ ತುಂಬಾ ಕಷ್ಟ ವ್ಯೂಸ್ ಬರೋದು. ಆ್ಯಂಡ್ ಆ ಯೂಟ್ಯೂಬ್ ಅಲ್ಗಾರಿದಮ್ನ ನಾವು ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಏಕೆಂದರೆ ಒಂದು ವ್ಯೂ ಬಂದರೆ 2 views 3 views ಸ್ಟಾರ್ಟಿಂಗಲ್ಲಿ ಬರುತ್ತೆ, ಆವಾಗ ಖುಷಿ ಅನಿಸುತ್ತೆ. ಮತ್ತು ಹೋಗ್ತಾ 500 ರೀಚ್ ಆಗುತ್ತೆ, 1K ಆಗುತ್ತೆ. ಈ ರೀತಿಯೇ ಹೋಗ್ತಾ ರೀಚ್ ಆಗಿ ಏನಂತಾರೆ, ನನಗೆ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ 2032 ಸಬ್ಸ್ಕ್ರೈಬರ್ಸ್ ಬಂತು. ಅದು ಲಾಸ್ಟ್ ಇಯರ್, ಲೈಕ್ ಈ ಇಯರಲ್ಲೇ ಲಾಸ್ಟ್ ಇಯರಲ್ಲಿ ಬಂತು.
ಏನಾಯಿತು, ಏನು ತಪ್ಪು ಮಾಡಿದೆ ಅಂದರೆ ನಾನು ಆ ಯೂಟ್ಯೂಬಲ್ಲಿ ಪ್ರತಿಯೊಂದು ಯೂಟ್ಯೂಬ್ ನಾನು ಲಾಸ್ಟ್ ವೀಕ್ ಒಂದು ಸೀಸನ್ 10 ಇತ್ತಲ್ವ ಬಿಗ್ ಬಾಸ್, ಆ ಟೈಮಲ್ಲಿ ಕೆಲವು ಶೇರ್ ಮಾಡ್ಕೊಂಡಿದ್ದೆ ನಾನು ಒಪಿನಿಯನ್ಸ್ನ. ಆ್ಯಂಡ್ ಆಲ್ಸೋ ಕೆಲವು ತೆಲುಗು ಬಿಗ್ ಬಾಸ್ದು ಸಹ ನಾನು ಅಪ್ಲೋಡ್ ಮಾಡ್ತಿದ್ದೆ. ಅದೇನಾಯಿತು ಅಂದರೆ ಕಾಪಿ ಸ್ಟ್ರೈಕ್ ಆಗೋಯಿತು. ಅದನ್ನು ನಾನು ನೋಡ್ಕೊಂಡಿಲ್ಲ. ನಾನು ಇನ್ಶಿಯಲಿ ಅಬ್ಸರ್ವ್ ಮಾಡ್ತಿದ್ದೆ ಕಾಪಿ ಸ್ಟ್ರೈಕ್ ಆಗ್ತಿರೋದನ್ನು. ಏನಾಯಿತು ಗೊತ್ತಿಲ್ಲ, ಲಾಸ್ಟಿಗೆ ನಾನು ಅದನ್ನು ನೋಡೋದೇ ಬಿಟ್ಟೆ. ಅದು ಕಾಪಿ ಸ್ಟ್ರೈಕ್ ಆಗಿ 3 ಕಾಪಿ ಸ್ಟ್ರೈಕ್ ಆಯಿತು. ಅದು ನೋಡ್ಕೊಂಡಿಲ್ಲ. ಮತ್ತು ಮೇಲ್ ಬಂತು, ಯುವರ್ ಚಾನಲ್ ಹ್ಯಾಸ್ ಬೀನ್ ಟರ್ಮಿನೇಟೆಡ್ ಅಂತ. ನಿಜವಾಗ್ಲೂ ಶಾಕ್ ಆಯಿತು. ಆ್ಯಂಡ್ ತುಂಬಾ ಬೇಜಾರು ಕೂಡ ಆಯಿತು. ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ನೋ ನಾನು, ಆಲ್ಮೋಸ್ಟ್ 100 ಮೇಲೆ ಆಗಿತ್ತು ಅನ್ಸುತ್ತೆ, 100-200 ಆಗಿತ್ತು ಅನ್ಸುತ್ತೆ. ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ನಾನು ಒಪಿನಿಯನ್ ಶೇರ್ ಮಾಡಿ ತುಂಬ ಜನ ಇಷ್ಟಪಟ್ಟಿದ್ರು, ತುಂಬ ಕಮೆಂಟ್ಸ್, ತುಂಬ ಸಪೋರ್ಟ್ ಕೊಟ್ಟಿದ್ದರು ಆ ಚಾನಲಲ್ಲಿ. ಅದು ನನ್ನ ಎಡಬಟ್ಟೆ ಆಯಿತು ಅನಿಸುತ್ತೆ, ಕಾಪಿ ಸ್ಟ್ರೈಕ್ ಆಗೋಯಿತು. ತುಂಬಾ ಬೇಜಾರಾಯಿತು. ಅದು ನನಗೆ ಬಂದಿದ್ದು ಯಾವಾಗ ಗೊತ್ತಾ, ಮೇಲು ನ್ಯೂ ಇಯರ್ ಗಿಫ್ಟಾಗಿ ಬಂತು. January 1st, 2025 ಮೇಲ್ ಬಂತು, ಯುವರ್ ಚಾನಲ್ ಇಸ್ ಬಿನ್ ಟರ್ಮಿನೇಟೆಡ್ ಅಂತ. ನನಗೆ ಶಾಕ್ ಆಗಿ ಲೈಕ್ ಏನಂತಾರೆ, ನ್ಯೂ ಇಯರ್ ಮೂಡ್ ಆಫೇ ಆಯಿತು ಅನಿಸುತ್ತೆ ಅವತ್ತು. ಬಟ್ ನಂತೂ ಏನು ಲೈಕ್ ತೋರಿಸ್ಕೊಳ್ಳಿಲ್ಲ. ಬಟ್ ನನಗೆ ಯೂಶ್ವಲಿ ಫಸ್ಟ್ ಏನು ಬೇಜಾರಾಗಲಿಲ್ಲ. ಮತ್ತೆ ಅನಿಸ್ತು, ಓ ಶಿಟ್, ಯಾಕಾಯಿತು ಈ ರೀತಿ ಅಂತ. ಎಸ್, ಸಾರಿ ಗಾಯ್ಸ್, ಕಾಲ್ ಬರುತ್ತೆ. ಅದು ಹೇಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಾರೋ ಗೊತ್ತಿಲ್ಲ. ಲಾಗ್ಸು ಎರಡೆರಡು ಮೊಬೈಲ್ ಇಟ್ಕೊಂಡು ಮಾಡ್ತಾರೆ ಏನೋ, ಬಟ್ ನನ್ನ ಹತ್ರ ಇರೋದು ಒಂದೇ ಮೊಬೈಲು, ಸೊ ಅದರಿಂದನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯೂಟ್ಯೂಬ್ ಬಗ್ಗೆ ಹೇಳ್ತೀನಲ್ವ, ಯೂಟ್ಯೂಬ್ ಹಾಗೆ ನಾನು ಸ್ಟಾರ್ಟ್ ಮಾಡಿದೆ. ಟರ್ಮಿನೇಟೆಡ್ ಅಂತ ಬಂತು, ಸ್ವಲ್ಪ ಬೇಜಾರಾಯಿತು. ಬಟ್ ನನಗೆ ಯಾಕೋ ಅಷ್ಟು ಬೇಜಾರಾಗಲಿಲ್ಲ. ಯಾಕೆಂದರೆ ಯೂಶ್ವಲಿ ನನ್ನ ಪ್ರಯತ್ನಗಳೆಲ್ಲ ಹೀಗೆ ಆಗ್ತಾ ಇರುತ್ತೆ ತುಂಬ. ಹಾಗಾಗಿ ನನಗೆ ಅಷ್ಟು ಏನಂತಾರೆ, ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ. ಇರಲಿ ಬಿಡಿ, ಮತ್ತೆ ನೋಡ್ಕೊಳ್ಳೋಣ, ಆದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿ ಅಷ್ಟು ಒಂದು ಏನಂತಾರೆ ಚಿಗುಪ್ಸೆ ಬಂದುಬಿಟ್ಟಿದೆ ಅಂತಲೇ ಅನ್ಕೋಬೋದು. ಬಟ್ ಅದು ಯಾಕೋ ನನಗೆ ಬೇಜಾರಾಗಲಿಲ್ಲ. ಹೋದರೆ ಹೋಗಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಆ್ಯಂಡ್ ನಾನು ಯಾರಿಗೂ ಹೇಳಲೂ ಇಲ್ಲ. ನ್ಯೂ ಇಯರ್ ಆದಮೇಲೆ ನೆಕ್ಸ್ಟ್ ದಿನ ಒಂದು ಹೇಳಿದೆ, ಅವಾಗ ಈ ಥರ ಆಗಿದೆ ಅಂತ. ಸ್ವಲ್ಪ ಫ್ಯಾಮಿಲಿಯವರು ಬೇಜಾರು ಪಟ್ಕೊಂಡ್ರು. ಯಾಕಂದರೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಅವರು ನೋಡ್ತಾ ಇದ್ರು. ಆ್ಯಂಡ್ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ತಿರೋದಾಗಲಿ, ನಾನು ಮಾಡ್ತಿದ್ದಂಥ ಹೋಮ್ವರ್ಕ್ ಆಗಲಿ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗಲಿ, ಅದನ್ನೆಲ್ಲ ತುಂಬ ಕಷ್ಟಪಟ್ಟು ಮಾಡ್ತಿದ್ದೆ. ಸೊ ಹಾಗಾಗಿ ಅವರು ಸ್ವಲ್ಪ ಬೇಜಾರಾಯಿತು. ಸೊ ಹಾಗಾಗಿ ಇಟ್ಸ್ ಓಕೆ, ಏನು ಮಾಡೋದು ಅಂತ ಬಿಟ್ಟೆ. ಇವಾಗ ಮತ್ತೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಸಪೋರ್ಟ್ ಬರುತ್ತೋ ಗೊತ್ತಿಲ್ಲ, ಟ್ರೈ ಮಾಡೋಣ. ನಾನು ಹಾಗೆ ಲೈಕ್ ನನ್ನ ಈ ವ್ಲಾಗ್ಸ್ಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡೋರು ಯಾರಾದರೂ ಇರ್ತಾರಾ, ಅಥವಾ ಖುಷಿಪಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾರು ಒಬ್ರು ಇರ್ತಾರೆ. ಸೊ ಹಾಗಾಗಿ ಮತ್ತೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ನಮ್ಮ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಈ ಟೈಮ್ ಮಾನಿಟೈಸ್ ಮಾಡೋದಂತೂ ಹಾಗೆ ಆಗೋಣ, ಮಾನಿಟೈಸ್ ಆಗೋದಂತ ಒಂದು ದೃಢ ವಿಶ್ವಾಸದಿಂದ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಯೂಟ್ಯೂಬ್ ಪಾಸ್ಟ್ ಸ್ಟೋರಿ. ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಈ ಥರ ಆಗಿದೆ, ಪ್ಲೀಸ್ ಅವ್ರು ಏನು ಮಾಡಿದ್ರಿ ಅಂತ ಹೇಳಿ. ಏನಾದರೂ ರಿಟೈನ್ ಮಾಡ್ಕೊಳಕ್ಕಾಯ್ತಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ? ಯಾಕಂದರೆ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಫ್ಯಾಮ್ಲಿದು ಇತ್ತು ಅದರಲ್ಲಿ. ತುಂಬ ಏನಂತಾರೆ, ಎಡಿಟಿಂಗ್ ಮಾಡಿ ಪ್ರತಿಯೊಂದು ಕಷ್ಟಪಟ್ಟು ಮಾಡಿದ್ದೆ ಆ ವೀಡಿಯೋಸ್ಗೆಲ್ಲ. ಆ್ಯಂಡ್ ಅದನ್ನು ರಿಟೈನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಮೇಲ್ಸ್ ಕಳಿಸಿದೆ, ಕಾಪಿರೈಟ್ ಯಾರೇ ಕಳಿಸಿದ್ರು ಅವ್ರಿಗೆಲ್ಲ. ಬಟ್ ನೋ ಯೂಸ್, ಅದೇನೋ ಬರಲಿಲ್ಲ ನನಗೆ. ಇಟ್ಸ್ ಬಿನ್ ಟರ್ಮಿನೇಟೆಡ್, ವಿ ಕಾಂಟ್ ರಿಟೈನ್ ಅಂತ ಏನೋ ಬಂತು. ನೀವೇನಾದರೂ ನಿಮಗೇನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತೀನಿ, ಟ್ರೈ ಮಾಡ್ತೀನಿ. ಇದರಲ್ಲಿ ಎನಿ ಚಾನ್ಸ್ ಟು ರಿಟೈನ್ ಅಂತ. ಆ್ಯಂಡ್ ಎಸ್, ಇದಾಗಿತ್ತು. ಸೊ ಇನ್ನು ಈ ಪಾತ್ರೆಗಳನ್ನ ಫಿನಿಷ್ ಮಾಡಿಬಿಡ್ತೀನಿ. ಯಾಕಂದರೆ ಪಾತ್ರೆಗಳು ಮಾತಾಡಿದ್ರೆ ನಿಜವಾಗ್ಲೂ ಫಿನಿಷ್ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಸ್ಟೋರೀಸ್ ತುಂಬಾ ಶೇರ್ ಮಾಡ್ಕೊಳ್ಳೋದಿರುತ್ತೆ ನಿಮ್ಮ ಜೊತೆ. ಸೊ ಇದೆಲ್ಲ ಮುಗಿಸ್ಬಿಟ್ಟು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡೋಕೆ ಬರ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ನೆಕ್ಸ್ಟ್ ನಾನು ರೆಡಿ ಆಗಿಬಿಟ್ಟು ನಿಮ್ಮ ಮುಂದೆಗೆ ಬರ್ತೀನಿ. ಸೊ ಎಸ್, ಫ್ರೆಶ್ ಅಪ್ ಆದೆ. ಸೊ ಎಲ್ಲ ಆಫೀಸ್ ಆದಮೇಲೆ ಫ್ರೆಶ್ ಅಪ್ ಆಗಿ ಸುಸ್ತಾಗಿ ಹೋಗಿರ್ತೀವಿ. ಬ್ಯಾಚುಲರ್ಸ್ ಎಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ, ಕುಕ್ಕಿಂಗ್ ಮಾಡ್ಕೊಂಡು. ನನಗಂತೂ ಅನಿಸುತ್ತೆ, ಯಾವ ಬ್ಯಾಚುಲರ್ ಡೈಲಿ ಕುಕ್ಕಿಂಗ್ ಮಾಡೋ ಚಾನ್ಸೇ ಇಲ್ಲ. ಒಂದಿನ ಆದರೂ ಥ್ರೈಸ್ ಆದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನೋದಂತೂ ಶೋರ್ ಅಂತಲೇ ಹೇಳ್ತೀನಿ. ಇಲ್ಲಾಂದರೆ ಆಚೆ ಹೋಗಿ ತಿನ್ಕೊಂಡು ಬರ್ತಾರೇನೋ. ಬಟ್ ನಾನು ಯೂಶ್ವಲಿ ಮನೆ ಫುಡ್ಡೇ ಜಾಸ್ತಿ ತಿನ್ನೋದು. ಮನೇಲಿ ಹೇಗಾದರೂ ಆಗಲಿ ಮಾಡಿಕೊಂಡು ತಿಂದ್ಬಿಡ್ತೀನಿ. ಸೊ ಹಾಗಾಗಿ ನಾನು ಅಷ್ಟೊಂದು ಆಚೆ ಫುಡ್ ಪ್ರಿಫರ್ ಮಾಡಲ್ಲ. ಸೊ ಪಾತ್ರೆ ಎಲ್ಲ ತೊಳೆದ್ವಿ, ಕ್ಲೀನಾಗಿಟ್ವಿ, ಎಲ್ಲ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಆ್ಯಕ್ಚುಲಿ ಕುಕ್ಕಿಂಗ್ ಮಾಡಬೇಕು. ಆ್ಯಂಡ್ ಕುಕ್ಕಿಂಗ್ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡೋಕ್ಕೆ ಒಂದು 5-10 ನಿಮಿಷ ಬೇಕು ನನಗೆ. ಯಾಕೆಂದರೆ ಏನೇನಿದೆ ಮನೆಯಲ್ಲಿ, ಏನೇನು ತೊಗೋಬೇಕು, ಏನೇನು ಆರ್ಡ್ರ್ ತೊಗೋಬೇಕು, ಎಲ್ಲನೂ ಡಿಸೈಡ್ ಮಾಡಬೇಕು. ಆ್ಯಂಡ್ ನಾನು ಕುಕ್ಕಿಂಗಲ್ಲಿ ತುಂಬಾ
ಎಕ್ಸ್ಪರ್ಟ್ ಅಂತೂ ಅಲ್ಲ, ಯಾಕಂದರೆ ಕುಕ್ಕಿಂಗ್ ಅಂತೂ ನಂಗೆ ಬರೋಲ್ಲ. ನಾನು ಇವಾಗ ಕುಕ್ಕಿಂಗ್ ಮಾಡಿದ್ರೆ ಮತ್ತೆ ನಾನು ನಾಳೆ ಅದೇ ರೆಸಿಪಿನ ಇನ್ನೊಂದು ಸರಿ ನೋಡಿ ಇನ್ನೊಂದು ಸರಿ ಕುಕ್ ಮಾಡ್ತೀನಿ. ಆ ರೀತಿ ಅಷ್ಟು ವರ್ಸ್ಟ್ ಕುಕ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಅಂದರೆ ಅಮ್ಮನಿಗೆ ಕಾಲ್ ಮಾಡಿ ಏನಾಯ್ತಮ್ಮ ಇರುತ್ತೆ ಎಲ್ಲ ಆಯ್ತಮ್ಮ, ಇವಾಗ ಓಕೆ, ಇವಾಗ ನನಗೆ ರೆಸಿಪಿ ಹೇಳಮ್ಮ, ನಾನು ಏನೇನು ಮಾಡಬೇಕು ಇವಾಗ ಅಂತ ಹೇಳ್ತಾ ಇರ್ತೀನಿ. ಸೊ ಇಂಥದ್ದೇ ಡೈಲಿ ರೊಟೀನ್ ನಮ್ದು ಆಗೋದು. ಸೊ ನೋಡೋಣ ಇವತ್ತು ಏನಾಗುತ್ತೆ, ಕುಕ್ ಮಾಡ್ತೀನಾ ಇಲ್ವಾ ಅಂತ. ಸೊ ಲೆಟ್ಸ್ ವೇಟ್. ಎಸ್, ಫೈನಲಿ ಅಮ್ಮನ ಕಾಲ್ ಮಾಡಿ ಕೇಳಿದೆ ಯಾವ ಸಾರು ಮಾಡೋಣ ಏನು ಅಂತ. ನಾನೇ ಹೇಳಿದೆ ಈ ಸಾರು ಮಾಡ್ಕೊಳ್ಳ ಅಂತ, ಯಾಕಂದರೆ ಅದು ಸಿಂಪಲ್ ಆಗಿರುತ್ತೆ ಆ್ಯಂಡ್ ಇವತ್ತು ಸಿಂಪಲಾಗಿ ಒಂದು ಮಾಡ್ಕೊಂಡು ತಿನ್ನೋಣ ಅಂತ. ಅದನ್ನೇ ನಾವು ಆ್ಯಕ್ಚುಲಿ ನಾವು ಕನ್ನಡದಲ್ಲಿ ಮಾತಾಡಲ್ಲ, ನಮ್ಮ ಮದರ್ ಟಂಗ್ ಬಂದು ತೆಲುಗು, ಬಟ್ ನಾವು ಕನ್ನಡದವರೇ. ಸೊ ಮತ್ತು ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ, ನೀವು ಕನ್ನಡದವನಲ್ಲ, ತೆಲುಗು ಮಾತಾಡ್ತಾರಂತೆ ಮತ್ತು ಕನ್ನಡದವನಲ್ಲ, ಬಟ್ ನಾವಿರೋದು ಒಂದು ಬಾರ್ಡ್ರಲ್ಲಿ. ಸೊ ನನ್ನ ವಿಷಯದ ಬಗ್ಗೆ ನನ್ನ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀನಿ. ಅದು ಒಂದು ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ, ಅದು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಏನಕ್ಕಂದರೆ ಸಾರು ಮಾಡೋಕ್ಕೆ. ಯಾವ ಸಾರು ಅಂದರೆ ಅದನ್ನು ನಾವು ಕಾರಂ ಚಾರು ಅಂತೀವಿ ಆ್ಯಂಡ್ ಕನ್ನಡದಲ್ಲಿ ನೀರೆಸರು ಸಾರು ಅಂತ ಹೇಳ್ಬೋದು. ಈ ಸಾರೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಅಂದಲ್ಲ. ಸೊ ನೀವೇ ಹೇಳಿ ಆ ಸಾರು ಹೆಸರು ಏನು ಅಂತ ನೀವೇ ಕಮೆಂಟ್ ಮಾಡಿ. ಸೊ ಅದಕ್ಕೆ ಬೇಕಾಗಿರೋದು ಬಂದು ಆನಿಯನ್ಸ್, ಟೊಮ್ಯಾಟೋಸ್, ಟ್ಯಾಮ್ರಿಂಡ್, ಏನಂತಾರೆ ಹುಣಸೆಹಣ್ಣು, ಅದನ್ನು ನೀರಲ್ಲಿ ಹಾಕ್ಕೋಬೇಕಾಗತ್ತೆ, ಅದು ಹುಣಸೆಹಣ್ಣು ರಸನ ಹಾಕ್ಕೋಬೇಕಾಗತ್ತೆ. ಸೊ ಅಷ್ಟೇ, ಇಷ್ಟು ಐಟಮ್ಸ್ ಇದ್ದರೆ ಒಂದು ಬ್ಯಾಚುಲರ್ ಲೈಫ್ಗೆ ಒಂದು ಡಿನ್ನರ್ ರೆಡಿ ಆಗೋಗುತ್ತೆ. ಸೊ ನನ್ನ ಜೊತೆ ಇವತ್ತು ಆನಿಯನ್ಸ್ ಏನೋ ಇತ್ತು ನಮ್ಮ ಮನೆಯಲ್ಲಿ, ನಾನು ಮನೆಯಲ್ಲಿ ಅಂತಿದ್ದೀನಿ, ನನ್ನ ರೂಮಲ್ಲಿ ಆನಿಯನ್ಸ್ ಇತ್ತು ಬಟ್ ಟೊಮ್ಯಾಟೋಸ್ ಇಲ್ಲ. ಸೊ ಹಾಗಾಗಿ ನಮಗೆ ಟೊಮ್ಯಾಟೋಸ್ ಬೇಕಾಗಿತ್ತು. ಏನು ಮಾಡಿದೆ ಅಂದರೆ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದೆ ಟೊಮ್ಯಾಟೋಸ್ ಮತ್ತು ಕರ್ಡ್. ಸೊ ಅದನ್ನ ಆರ್ಡ್ರ್ ಮಾಡಿದೆ, ಇನ್ನೇನು ಬಂದುಬಿಡುತ್ತೆ, ಒಂದು 15-16 ನಿಮಿಷಕ್ಕೆ ಬಂದುಬಿಡುತ್ತೆ. ಸೊ ಅಲ್ಲಿವರೆಗೂ ಆನಿಯನ್ಸ್ ಕಟ್ ಮಾಡಿ ಇಟ್ಕೊಳ್ಳೋಣ ಆ್ಯಂಡ್ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಆ್ಯಂಡ್ ಇದ್ರ ಜೊತೆಗೆ ಟೇಸ್ಟ್ ಹೇಗೆ ಬರುತ್ತೆ, ಹೇಗೆ ಮಾಡೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಬಂದು ಲೈಕ್ ಎಲ್ಲ ಈವ್ನಿಂಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಈವ್ನಿಂಗ್ ಬಂದು ಹೇಗಿರ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ಎಲ್ಲ ಆದಮೇಲೆ ಮತ್ತೆ ಕನೆಕ್ಟ್ ಆಗ್ತೀನಿ ಕುಕ್ಕಿಂಗ್ ಟೈಮಲ್ಲಿ. ಓಕೆ, ನಾನು ಏನು ಕುಕ್ಕಿಂಗ್ ಮಾಡ್ತೀನಿ, ಹೇಗೆ ಬರುತ್ತೆ, ಪ್ರತಿಯೊಂದು ಹೋಪ್ಸು ಇವತ್ತು ಕರೆಕ್ಟಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೀಡಿಯೋ ಮಾಡ್ತೀನಲ್ವ, ಸ್ವಲ್ಪ ಕಾನ್ಷಿಯಸ್ ಆಗಿ ಎಲ್ಲೋ ಒಂದು ಕಡೆ ತಪ್ಪಿಸ್ಬೋದು ಅಂತ. ಸೊ ಹಾಗಾಗಿ ಲೆಟ್ಸ್ ಹೋಪ್ ನೀವು ಪ್ರೇ ಮಾಡಿ ಚೆನ್ನಾಗಿ ಬರಲಿ, ಚೆನ್ನಾಗಿ ಮಾಡಿ ತಿನ್ನಪ್ಪ ಅಂತ ನೀವು ಪ್ರೇ ಮಾಡಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಸೊ ಲೆಟ್ಸ್ ಸ್ಟೇ ಟ್ಯೂನ್ಡ್. ಎಸ್ ಗೈಸ್, ಬ್ಲಿಂಕಿಟ್ ಆರ್ಡರ್ ಮಾಡಿದ್ದೆ. ಸೊ ಬಂತು, ಟೊಮ್ಯಾಟೋಸ್ ಎಲ್ಲ ಆಗೋಗಿತ್ತಲ್ವ, ಸೊ ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ. ಏನಂದರೆ ಬ್ಲಿಂಕಿಟ್ ಹೇಳಿ 15 ನಿಮಿಷದಲ್ಲಿ ಬರ್ತಾರೆ, ಮೋಸ್ಟ್ಲಿ ಇದು ಫ್ರೀಸ್ಡ್ ಆಗಿರುತ್ತೆ ಎಲ್ಲ. ಸೊ ಐ ಥಿಂಕ್ ಇದು ಒಳ್ಳೆಯದಲ್ಲ, ಬಟ್ ಏನು ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಇದು ನೆಸೆಸಿಟಿ. ಸೊ ಹಾಗಾಗಿ ಹತ್ರ ಯಾವುದು ಸಿಗದಿರ ಇದ್ದಾಗ, ಇಲ್ಲಾಂದರೆ ಬೇಗನೆ ಏನಾದರೂ ಬೇಕು ಅಂದಾಗ ಬೇಕೇ ಬೇಕು. ಸೊ ಸ್ಟೆಪ್ಸ್ ಹಿಡ್ಕೊಂಡು ಹತ್ತಿದೆ. ಸೊ ಹಾಗಾಗಿ ಸ್ವಲ್ಪ ಆಯಾಸ ಆಯಿತು. ಇವಾಗ ಏನೇನು ಆರ್ಡ್ರ್ ಮಾಡಿದ್ದೆ ಅವೆಲ್ಲ ತೋರಿಸ್ಕೊಂಡು ಇನ್ನು ಅದನ್ನು ಕಟ್ ಮಾಡಿಕೊಂಡು ಮತ್ತೆ ಕುಕ್ಕಿಂಗ್ ಟೈಮಲ್ಲಿ ಸಿಗೋಣ. ಚೇಪಾಯಿಕಾಯಿ ತೊಗೊಂಡೆ ನೋಡಿ ಎಷ್ಟು. ಗಾಯ್ಸ್, ನಾನು ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇವು ಮಾತ್ರ. ನಾನು ಹೇಗೆ ಮಾಡೋದು ಏನು ಮಾಡೋದು ಅಂತ ಮಾಡಿಕೊಂಡು ನಿಮಗೆ ಮಾತಾಡ್ಸ್ಕೊಳಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಹಾಳಾಗುತ್ತೆ, ಇಲ್ಲಾಂದರೆ ವೀಡಿಯೋ ಹಾಳಾಗುತ್ತೆ. ಸೊ ಯಾವುದ್ರಲ್ಲೂ ಒಂದು ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಆ್ಯಂಡ್ ಮೋರೋವರ್ ನನ್ನ ಹತ್ರ ನಾನು ಒಂದು ಮೊಬೈಲಲ್ಲೇ ಮಾಡ್ತಿರೋದು ವೀಡಿಯೋ ಶೂಟ್, ಆದ್ದರಿಂದ ಆಗಲ್ಲ. ಸೊ ಹೇಗೆ ಮಾಡೋದು ಅಂತ ಈಗಲೇ ಹೇಳ್ಬಿಡ್ತೀನಿ ನೋಡಿ. ನಿಮಗೆ ಬೇಕಾಗಿರೋದು ಟೊಮ್ಯಾಟೊ, ಆನಿಯನ್ಸ್, ಟ್ಯಾಮ್ರಿನ್ ಈಗ ನೀರಲ್ಲಿ ಹಾಕ್ಕೋಬೇಕು, ನೆನೆಸ್ಕೋಬೇಕಾಗತ್ತೆ. ಆ್ಯಂಡ್ ಸಾಸಿವೆ ಆ್ಯಂಡ್ ಸಾಂಬಾರ್ ಪೌಡರ್. ಸೊ ಇದನ್ನು ಮಾತ್ರ ಇಂಗ್ರೀಡಿಯೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಳಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು, ಒಗ್ಗರಣೆ ಗೊತ್ತಲ್ವ, ಈರುಳ್ಳಿ, ಸಾಸಿವೆ ಮತ್ತು ಟೊಮ್ಯಾಟೊ ಇವೆಲ್ಲ ಹಾಕಿ ಮತ್ತು ಸಾಂಬಾರು ಪುಡಿ ಹಾಕಿ ಟ್ಯಾಮ್ರಿನ್ ರಸನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸೊ ಇದೇ ನೀರೆಸರು ಸಾರು. ಸೊ ಇದನ್ನು ನೀವು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಮನೇಲಿ ಬೇಕಾಗಿರೋ ಪರಿಸ್ಥಿತಿ ಏನಿಲ್ಲ, ಮನೇಲಿ ಆರಾಮಾಗಿ ಬಿರಿಯಾನಿ ಮಾಡ್ಕೊತೀನಿ. ಬ್ಯಾಚುಲರ್ ಟೈಮಲ್ಲಿ ಇಂಥ ಟೈಮಲ್ಲಿ ಇಂಥ ಸಾರುಗಳು 25 ಮಿನಿಟ್ಸಲ್ಲಿ ಏನಾದರೂ ಹಸುವಾದರೆ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಇಷ್ಟಿರುತ್ತೆ. ಇಷ್ಟು ಮಾಡಿ ಸಾರೆಲ್ಲ ಆದಮೇಲೆ, ಅನ್ನ ಆದಮೇಲೆ ನಾನು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಎಸ್ ಗಾಯ್ಸ್, ಎಲ್ಲರೂ ಇದ್ದೀರಾ?
ಸೊ ಎಸ್ ಫೈನಲಿ ಸಾರು ಆಯಿತು. ಸಾರು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ, ಯಾಕಂದರೆ ಪ್ರೊಸೀಜರ್ ಎಲ್ಲ ಹೇಳಿದ್ನಲ್ಲ ಆಲ್ರೆಡಿ. ಸೊ ಆ ರೀತಿಯೇ ಮಾಡಿದೆ. ಜಸ್ಟ್ ಒಂದು 5-10 ಮಿನಿಟ್ಸ್ ಅಷ್ಟೇ ಎಲ್ಲ ಹಾಕಿ ಕುಕ್ ಮಾಡಿಬಿಟ್ರೆ ಆಯಿತು. ಆ್ಯಂಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಅದೊಂದು 2 ವಿಸಿಲ್ ಹೊಟ್ರೆ ಅನ್ನ ಸಾರು ಈಸ್ ರೆಡಿ. ಆ್ಯಂಡ್ ಸಾರು ರೆಡಿ ಆಗಿದೆ. ಸೊ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಸಾರು ಹೀಗೆ ರೆಡಿ ಮಾಡಿಕೊಂಡೆ. ಸೊ ಇದು ಈಸಿ ಆ್ಯಂಡ್ ಬೇಗನೆ ಮಾಡ್ಕೋಬೋದು ಆ್ಯಂಡ್ ರುಚಿಯಾಗೂ ಇರುತ್ತೆ. ಆ್ಯಂಡ್ ನೀವು ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ಇದು ಒಂಥರ ಮೊದಲು ತುಂಬ ಕಾಲದಿಂದನೂ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಸ್ ಇದಾಗಿತ್ತು ಹೆಸರು ಸಾರು. ಆ್ಯಂಡ್ ಎಸ್ ಹೀಗೆ ಇನ್ನೇನು ಊಟ ರೆಡಿ ಆಗುತ್ತೆ. ಸೊ ಅನ್ನ ಸಾರು ಇಟ್ಕೊಂಡು ಊಟ ಮಾಡೋದೆ. ಮೊಬೈಲಲ್ಲಿ ಯಾವುದೋ ಒಂದು ಮೂವಿ ಅಥವಾ TV ಏನೋ ಒಂದು ನೋಡಿಕೊಂಡು ಊಟ ಮಾಡಿ ನಾಳೆಗೆ ಏನು ರೆಡಿ ಆಗೋದು. ಬಟ್ಟೆ ಐರನ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಬೆಳಿಗ್ಗೆ ಐರನ್ ಮಾಡ್ಕೊಳ್ಳೋದು, ಮತ್ತು ಮಲಗೋದು. ಸೊ ಇದಾಗಿರುತ್ತೆ ನನ್ನ ಬೋರಿಂಗ್ ಬ್ಯಾಚುಲರ್ ಲೈಫ್. ಆ್ಯಂಡ್ ಬೆಳಿಗ್ಗೆ ಎದ್ದಿದ್ದೆ ನಾನು ಜಿಮ್ಮಿಗೆ ಹೋಗಬೇಕು ಅಂತ ಏನಿಲ್ಲ, ಲೇಟಾಗಿ ಹೇಳ್ತೀನಿ. ಆ್ಯಂಡ್ ಒಂದು ವೇಳೆ ಬೇಗನೆ ಊಟ ಮಾಡ್ಕೋಬೇಕು ಅಂತಿದ್ದರೆ ನಾನು ಬೇಗನೆ ಎದ್ದು ಸೊ ಅದೇ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಜಿಮ್ಗೆ ಹೋಗಿದ್ರೆ ನಾನು ಈ ರೀತಿ ಇರ್ತಾ ಇದ್ನ ಹೇಳಿ ನೀವೇ. ಸೊ ಅಷ್ಟೆಲ್ಲ ಎಲ್ಲ ಹೋಗಿದ್ದೆ ಬಿಟ್ಟೆ ಎಲ್ಲ ಆಯಿತು. ಸೊ ಅದ್ರ ಕತೆ ಮತ್ತೆ ಹೇಳೋಣ. ಸೊ ಇವಾಗ ಸದ್ಯಕ್ಕೆ ನನ್ನ ಬೋರಿಂಗ್ ಬ್ಯಾಚುಲರ್ ಲೈಫ್. ಆ್ಯಂಡ್ ಇವತ್ತು ಸಂಜೆಯಿಂದ ನಾನು ಶುರು ಮಾಡಿದೆ ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ನನ್ನ ಲೈಫ್ ಇರುತ್ತೆ ಅಂತ. ಸೊ ಇದೆಲ್ಲ ನಡೆಯುತ್ತೆ. ಇನ್ನೇನು ಕುಕ್ಕರ್ ವಿಸಿಲ್ ಬರೋ ಸಾಧ್ಯತೆ ಬರ್ತಾ ಇದೆ ಇವಾಗ. ಸೊ ಊಟ ಮಾಡಿಕೊಂಡು ಮಲಗ್ತೀನಿ ನಾನು. ಸೊ ನೀವು ಅಷ್ಟೇ, ನೀವೆಲ್ಲ ಹೇಗೆ ನಿಮ್ಮ ಬೋರಿಂಗ್ ಬ್ಯಾಚುಲರ್ ಲೈಫ್ ಮತ್ತು ನಿಮ್ಮ ಬ್ಯಾಚುಲರ್ ಲೈಫ್ ಇಂಟ್ರೆಸ್ಟಿಂಗ್ ಆಗಿರುತ್ತಾ, ಅದನ್ನು ಪ್ಲೀಸ್ ಶೇರ್ ಮಾಡಿ ನಮ್ಮ ಜೊತೆ. ಆ್ಯಂಡ್ ನನ್ನ ಬಗ್ಗೆ ಆಗಲಿ, ನನ್ನ ರೂಮ್ ಬಗ್ಗೆ ಆಗಲಿ, ಇವೆಲ್ಲವನ್ನು ನಾನು ವಿವರಿಸ್ತಾ ಒಂದೊಂದು ಡೇನೂ ಹೋಗ್ತಾ ಇರೋದು. ನಿಮ್ಗೆ ಏನಾದರೂ ಒಂದು ಡಿಫ್ರೆಂಟ್ ಕಂಟೆಂಟ್ ಬೇಕಿದ್ರೆ ಪ್ಲೀಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ನಾನು ಕೆಲವು ಬಿಗ್ ಬಾಸ್ ಒಪಿನಿಯನ್ಸ್ನ ಲಾಸ್ಟ್ ಟೈಮ್ ಶೇರ್ ಮಾಡಿದಂಗೆ ಅದೇ ನೆನಪಾಗ್ತಾ ಇರುತ್ತೆ. ಕೆಲವು ತುಂಬ ಜನನೇ ಸಪೋರ್ಟ್ ಮಾಡಿದೆ ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಬಿಗ್ ಬಾಸ್ ಶುರು ಆದರೆ ಮತ್ತೆ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋಣ. ಆ್ಯಂಡ್ ಬಿಗ್ ಬಾಸಲ್ಲಿ ಕೊನೆಗೂ ಹನುಮಂತ ಗೆದ್ದರು. ಆ್ಯಂಡ್ ನನ್ನ ಫೇವ್ರೇಟ್ಸ್ ಬೇರೆ ಇದ್ದರು. ಆ್ಯಂಡ್ ಬಿಗ್ ಬಾಸ್ ಒಪಿನಿಯನ್ಸ್ ಬಗ್ಗೆ ಕೆಲವು ಡಿಸ್ಕಷನ್ ಮಾಡ್ತಿರೋಣ. ಬಿಗ್ ಬಾಸ್ ಆಗಿದೆ ಅಂತ ಎಲ್ರಿಗೂ ಗೊತ್ತು, ಆ ಮಿಸ್ಸಿಂಗ್ ನನಗೂ ಇದೆ. ಬಿಗ್ ಬಾಸ್ ಆಗೋಯ್ತಲ್ಲ 9:30 ಆದರೆ ನೋಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಮಿಸ್ಸಿಂಗ್ನ ನಾವು ವೈಂಡ್ ಅಪ್ ದ ವಿಡಿಯೋ. ಮತ್ತೆ ಸಿಗೋಣ, ನಾಳೆ ಸಿಗೋಣ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ಕೀಪ್ ಲವಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಅಲ್ಲಿ ತನಕ ಕೀಪ್ ಮಿಸ್ಸಿಂಗ್. ಸೊ ಲವ್ ಯು ಆಲ್, ಬಾಯ್, ಸಿ ಯು ಆ್ಯಂಡ್ ಗುಡ್ ನೈಟ್.